ಒಂದು ಬೌಲಲ್ಲಿ 2 ಚಮಚದಷ್ಟು ತುಪ್ಪ ಹಾಕೊಂಡು 1 ಲೋಟದಷ್ಟು ಕೃಷ್ಣ ರವೆ ಅಂದ್ರೆ ಉಪ್ಮಾ ಮಾಡ್ತೀವಲ್ಲ ಆ ರವೆ ಹಾಕೊಂಡು ಚೆನ್ನಾಗಿ ಹುರಿದು ಒಳ್ಳೆ ಪರಿಮಳ ಬರಬೇಕಾದ್ರೆ ರೈಸಿನ್ಸು ಕ್ಯಾಶ್ಯೂ ನಟ್ಸು ಏನ್ ಡ್ರೈ ಫ್ರೂಟ್ಸ್ ಬೇಕಾದ್ರೆ ಅದನ್ನ ಹಾಕೊಂಡು ಅದನ್ನು ಸಹ ಸ್ವಲ್ಪ ಹುರಿದ ಮೇಲೆ ಕಾಯಿಸಿರುವಂತ ನೀರು ಹಾಕಬೇಕು. ನೀರಿನ ಮೆಜರ್ಮೆಂಟ್ ಬಂದು 2 ಕಪ್ ಅಷ್ಟು. ಸೊ ಇದನ್ನ ಚೆನ್ನಾಗಿ ಕುದಿಸಿ ರವೆ ಎಲ್ಲ ಕುದಿತಾ ಕುದಿತಾ ದಪ್ಪ ಆಗತ್ತೆ ಅಂಡ್ ನಿಮ್ಗೆ ವೈಟಿಶ್ ಎಲ್ಲ ಹೋಗುತ್ತೆ. ಈಗ ಬೇಕಾದ್ರೆ ಫುಡ್ ಕಲರ್ನ ಆಡ್ ಮಾಡ್ಕೋಬಹುದು. ಕೇಸರಿ ಬಾತ್ ಆಗಿರೋದ್ರಿಂದ ನಾನು ಎಡಿಬಲ್ ಫುಡ್ ಕಲರ್ ಆಡ್ ಮಾಡಿದೀನಿ. ಇದು ಟೋಟಲಿ ಆಪ್ಷನಲ್, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೋಬಹುದು. ಇಷ್ಟಾದ್ಮೇಲೆ 1 ಲೋಟದಷ್ಟು ಕಾಯಿಸಿ ತಣ್ಣಗ್ ಮಾಡ್ಕೊಂಡಿರುವಂತಹ ಹಾಲನ್ನ ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಂಡ್ಮೇಲೆ 1/4 ಲೋಟದಷ್ಟು ಸಕ್ಕರೆನ ಹಾಕಿ ಸ್ವೀಟ್ ನಿಮ್ಗೆ ಎಷ್ಟು ಇಷ್ಟ ಇದ್ರೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು. ಅಂಡ್ ಎಲ್ಲ ಇಂಗ್ರೀಡಿಯೆಂಟ್ ನ ಚೆನ್ನಾಗಿ 1 ಅಥವಾ 2 ನಿಮಿಷ ಸಿಮ್ ಫ್ಲೇಮ್ ಅಲ್ಲಿ ಕುದಿಸಿದ್ರೆ ಸಖತ್ ರುಚಿಯಾಗಿರುವಂತ ಕೇಸರಿ ಬಾತ್ ರೆಡಿ ಆಗುತ್ತೆ. ಇದನ್ನ ಸರ್ವ್ ಮಾಡಿ ಬಿಸಿ ಬಿಸಿಯಾಗಿ ತಿನ್ನಿ, ತಣ್ಣಗಾದ್ಮೇಲೂ ಸಖತ್ತಾಗಿರುತ್ತೆ. ಪರ್ಫೆಕ್ಟ್ ಮೆಜರ್ಮೆಂಟ್ ಫ್ರೆಂಡ್ಸ್, ಡೆಫಿನೆಟ್ ಆಗಿ ಟ್ರೈ ಮಾಡಿ. ಹೇಗ್ ಬಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಈ ತರ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ.